ಏ ಅನು ನೀನು ನೋಡೋಕೆ ಯಾರು ಬಂದಿದ್ದಾರೆ ನಾನು ನೋಡೋಕೆ ಯಾರು ಬಂದಿದ್ದಾರೆ. ನಮ್ಮ ಅಮ್ಮನೂ ಅಲ್ಲೇ ಇದ್ದರು. ನಾನು ವೇಮಗಲ್ ಜಗನ್ನಾಥನು ಸಿನಿಮಾ ಡೈರೆಕ್ಟ್ರು ಅಂದರು. ನೀನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತೀಯಮ್ಮ ಅಂದರು. ನನಗೆ ಎಂಥ ಖುಷಿ. ಒಂದಿನ ಗೇಟಲ್ಲಿ ಬರ್ತಾರೆ, ಬಂದು ನಮ್ಮ ತಾತನ ಹತ್ರ ಮಾತಾಡ್ತಾ ಇರ್ತಾರೆ. ನಾವು ಸ್ಕೂಲಿಂದ ಬಂದ ತಕ್ಷಣ ಅಪ್ಪನೆಲ್ಲೋ ನೋಡಿದ್ವಿ, ನಮ್ಮ ಅಪ್ಪ ಡೈರೆಕ್ಟ್ರಲ್ಲೂ ಹಂಗೆ ಓಡಿ ಬಂದ್ಬಿಟ್ಟು ಅಮ್ಮ ಅವತ್ತು ಬಂದಿದ್ರಲ್ಲ ಕೇಳಿದ್ರಲ್ಲ ಬಂದಿದ್ದಾರೆ. ನಮ್ಮ ಅಮ್ಮಂಗೆ ಕೋವ ಬಂದ್ಬಿಡ್ತೀವಿ, ನೋಡು ಅಪ್ಪ ಮನೆ ಯಾವನ ಅಡ್ರೆಸ್ ಕೊಟ್ಟ. ನನಗೆ ಈಗಲೂ ಅವರು ಅಷ್ಟು ಸತಿ ಬಂದು ಹೋಗಿದ್ರ ಬಗ್ಗೆ ನಾನು ಅವರನ್ನೇ ಕೇಳಿದ್ದೀನಿ, ಅಲ್ಲ ಸರ್ ನಿಮ್ಗೆ ಯಾರಾದರೂ ಸಿಕ್ಕಿರೋರು ನೀವು ಯಾಕೆ ನಮ್ಮ ಮನೆಗೆ ಸತಿ ಹೌದೌದು ಅಲ್ವಾ? ನಂತರ ಹೆಣ್ಮಕ್ಳು ಯಾರಾದರೂ ಸರಿ ಬರೋಂಥದ್ದೇನು ನಮ್ಮ ನನಗೆ ಕ್ಯಾಮ್ರಾ ಗೊತ್ತಿಲ್ಲ ಅಂತ ಹೇಳ್ತಿದ್ದೆ. ಅದೊಂದು ದೊಡ್ಡ ಇವತ್ತಿಗೂ ಎಲ್ಲ ನಗ್ತಾರೆ. ಅಲ್ಲೊಂದು ದೊಡ್ಡದಾಗಿ ಲೈಟ್ಗೆ ಒಂದು ಬೆಡ್ಶೀಟ್ ಹಾಕಿ ನಿಲ್ಲಿಸಿದ್ರು. ನಾನು ನೆನೆಸಿದ್ದು ದೊಡ್ಡದಾದ ಇರೋದ್ರಿಂದ ಅದೇ ಕ್ಯಾಮ್ರಾ. ಸೀದಾ ಹೋದೆ, ಚಪ್ಪಲಿ ಬಿಚ್ಚು ನಮಸ್ಕಾರ ಮಾಡಿ ಹಿಂಗೆಲ್ಲ ನಮಸ್ಕಾರ ಮಾಡಿದೆ. ವಿ ಕೆ ಕಣ್ಣನವರು ಸಣ್ಣ ಕುಳ್ಳಿಕ್ಕಿರ್ತಾರೆ. ಅವರು ಏನಮ್ಮ ಮಾಡ್ತಾ ಇದೆಯಾ ಏನಮ್ಮ ನಾನು ಕ್ಯಾಮ್ರಾಕ್ಕೆ ನಮಸ್ಕಾರ ಮಾಡೋಕ್ಕೆ ಹೇಳಿದ್ರು ಮೇಕಪ್ ಮ್ಯಾನ್ ಅಂಕಲ್ಲು. ನಮಸ್ಕಾರ, ಅದು ಕ್ಯಾಮ್ರಾ ಅಲ್ಲಮ್ಮ ಅದು ಲೈಟ್, ಬಾ ನಿನಗೆ ಕ್ಯಾಮ್ರಾ ತೋರಿಸ್ತೀನಿ ಅಂತ. ಅವರು ಚೇರ್ ಪಕ್ಕದಲ್ಲೇ ಕ್ಯಾಮ್ರಾ ಇದೆ, ಈ ಥರ ಸ್ಟ್ಯಾಂಡ್ ಹಾಕಿ ಹೀಗಾಗಿ ನಿಲ್ಲಿಸಿದ್ದಾರೆ. ನಾನು ಅಯ್ಯೋ ಶೂಟಿಂಗ್ ಮಾಡ್ತಾನೇ ಇರ್ಬೇಕಾದ್ರೆ ಒಂದು ಸತಿ ಆರತಿ ಅಮ್ಮ ನಾನು ನಮ್ಮ ತಾಯಿನ ಕರೆದ್ರು. ನೀನು ಫಸ್ಟ್ ಸಿನಿಮಾನ ಇದು ಅಂದರು. ಹಾಂ ಆಂಟಿ ಅಂದೆ ಅವರಿಗೆ. ಸಾರಿ ಆಂಟಿ ಗೀಂಟಿ ಅಂತೆಲ್ಲ ಕರೀಬಾರ್ದು ಅಂದರು. ನಿನಗೆ ಏನಕ್ಕೆ ಬೇಕು ಸಿನಿಮಾ ಅಂತ ಕೇಳಿದ್ರು. ನನಗೆ ಇಷ್ಟ ಪಾತ್ರ ಮಾಡೋಕ್ಕೆ, ಆ್ಯಕ್ಟ್ ಮಾಡೋಕ್ಕೆ ಇಷ್ಟ. ಇವರೇ ಬಂದು ಕೇಳಿದ್ರು. ಸಾಕು ಈ ಸಿನಿಮಾ ಆದಮೇಲೆ ನಿಲ್ಲಿಸು. ಅವರೇನು ಸಿನಿಮಾ ಆ್ಯಕ್ಟ್ರಾಗಿ ಏನು ಸಾಧನೆ ಮಾಡ್ತೀವಿ? ಒಂದು ಸಿನಿಮಾ ಆ್ಯಕ್ಟ್ರ್ ಆಗ್ತೀಯಾ, ಒಂದು ಇದಾಗ್ತೀಯಾ, ಒಂದು 4-5 ಜನ ಕರೀತಾರೆ ನಿನ್ನ, ಒಂದು ಸನ್ಮಾನ ಮಾಡ್ತಾರೆ, ಅದು ಮಾಡ್ತಾರೆ. ಅದು ಜೀವನ ಬೇರೆ, ಅದು ಸಿನಿಮಾ ಅಲ್ಲ. ಈ ಸಿನಿಮಾಕ್ಕೆ ಹೇಗೆ ಆರಂಭ ಆಯಿತು? ನನಗೆ ಫಸ್ಟು ಆ್ಯಕ್ಚುಲಿ ಇವಾಗಲೂ ಇದ್ದಾರೆ, ನೀವು ಕೇಳ್ಬೋದು, ವೇಮಗಲ್ ಜಗನ್ನಾಥನ್ ಅಂತ ಡೈರೆಕ್ಟ್ರು. ಅವರು ನಾವು ನಮ್ಮ ಮನೇಲೆಲ್ಲ ಡ್ಯಾನ್ಸ್ ಕಲಿಸ್ತಾ ಇದ್ರು ಅನ್ನಲ್ಲ. ಕೃಷ್ಣರಾಜು ಅಂಥೇಳಿ ಕೂಚಿಪುಡಿ ಹೇಳ್ಕೊಡೋಕೆ ಬರೋರು. ಪಿ ಸಿ ಸುಬ್ರಹ್ಮಣ್ಯಂ ಅವ್ರ ಶಾಲೆಗೆ ನಾವೆಲ್ಲ ಹೋಗ್ತಿದ್ವಿ. ನಮ್ಮನೆ ಎಕ್ಸ್ಪೆಷಲಿ ನಾವು ಹೆಣ್ಮಕ್ಳು ಒಂದಷ್ಟು ನಮ್ಮನೇಲಿ ಹೆಣ್ಮಕ್ಳೆಲ್ಲರೂ ಅಲ್ಲೇ. ಅವರು ಜಯನಗರದಲ್ಲಿ ಅಶೋಕ ಪಿಲ್ಲರ್ ಹತ್ರ ಒಂದು ಸ್ತ್ರೀ ಸಮಾಜ ಅಂತಿದೆ. ಅಲ್ಲಿ ಸಂಗೀತ ಡ್ಯಾನ್ಸ್ ಕ್ಲಾಸು, ಸಂಗೀತ ಕ್ಲಾಸು ಇವೆಲ್ಲ ನಡೆಯೋದು. ಅಲ್ಲಿ ಪಿ ಸಿ ಸುಬ್ರಹ್ಮಣ್ಯಂ ಅವರು ಇದ್ದಾರೆ ಈಗಲೂ. ಪಿ ಸಿ ಸುಬ್ರಹ್ಮಣ್ಯಂ ಅವರು ಈ ವಾಸ್ ರನ್ನಿಂಗ್ ದಿ ಡ್ಯಾನ್ಸ್ ಕ್ಲಾಸ್, ಭರತನಾಟ್ಯಂ ಡ್ಯಾನ್ಸ್ ಕ್ಲಾಸ್ ನಡೆಸೋರು. ಸೊ ಅಲ್ಲಿಗೂ ನಮ್ಮನ್ನೆಲ್ಲ ಕರ್ಕೊಂಡು ಹೋಗೋರು. ಸೊ ನಮ್ಮ ತಾಯಿಯಂದ್ರಿಗೆ, ನಮ್ಮ ಆಂಟಿ ಇವರಿಗೆಲ್ಲರೂ ಅದು ಒಂದು ನಮ್ಮನ್ನ ಕರ್ಕೊಂಡೋಗಿ ಅಲ್ಲಿ ಬಿಟ್ಟು ಅವರು ಎಲ್ಲರೂ ಹರಟೆ, ಎಲ್ಲ ತಾಯಂದರು ಅದು ಒಂದು ಕಾಲ ತಳ್ಳೋದು, ನಾವು ಡ್ಯಾನ್ಸ್ ಕಲಿಯೋದು. ಸೊ ಅಲ್ಲಿ ಅವರು ಒಂದು ಡ್ಯಾನ್ಸ್ ಬಾಲೆ ಹೇಳ್ಕೊಟ್ರು, ಸಂಗ್ಯಾ ಬಾಳ್ಯ ಅಂತೇಳಿ. ಆವಾಗ ಆ ದಿನಗಳಲ್ಲಿ ಅದು ತುಂಬ ಫೇಮಸ್ಸು. ಅದು ನಾಟಕಗಳು ಎಲ್ಲ ನಡೆದೋಗಿದ್ವು. ಎಲ್ಲ ವೃತ್ತಿ ರಂಗಭೂಮಿಯಲ್ಲಿ ಕೂಡ ಅದು ದೊಡ್ಡ ಫೇಮಸ್ ಡ್ರಾಮಾ. ಇದನ್ನು ಏನು ಮಾಡಿದ್ರು, ನೃತ್ಯ ರೂಪಕ ಮಾಡಿದ್ರು. ಡೈಲಾಗ್ ನಾವು ಯಾರು ಎಲ್ಲ ಹೇಳೋದಿಲ್ಲ, ಎಲ್ಲನೂ ಡ್ಯಾನ್ಸ್ಗಳಲ್ಲಿ ತೋರಿಸೋದು, ನೃತ್ಯದಲ್ಲೇ ಡ್ಯಾನ್ಸಲ್ಲೇ ಎಲ್ಲವನ್ನು ಇದು ಮಾಡೋದು. ಸಿಹಿ ಕೈ ಗೀತಾರವರು ಪಿ ಸಿ ಸುಬ್ರಹ್ಮಣ್ಯಂಗೆ ಸೀನಿಯರ್ ಸ್ಟೂಡೆಂಟ್. ಅಂದರೆ ಅವರು ಸಿಹಿ ಕೈ ಗೀತಾರು ಐ ಥಿಂಕ್ ಆಗಾಗಲೇ ಸಿನಿಮಾನೂ ಮಾಡಿದ್ರೇನೋ ಅಂತ ಅನಿಸುತ್ತೆ ನನಗೆ. ಏಕೆಂದರೆ ಎಷ್ಟೋ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ರು, ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ರು ಅಂದರೆ ನಾವೆಲ್ಲರೂ ನಮ್ಮ ಪಿ ಸಿ ಸುಬ್ರಹ್ಮಣ್ಯಂ ಮಾಸ್ಟ್ರೇ ನೋಡಿ ಅವ್ರು ಹೇಗೆ ಮಾಡ್ತಾರೆ ನೋಡಿ ಅಂತೆಲ್ಲ ಅನ್ನೋರು. ಆಮೇಲೆ ಗೌಡ್ತಿ ಪಾತ್ರ ಬಂದು ಉಪೇಂದ್ರ ಸರ್ ಅವ್ರಿಗೆ ಅವ್ರ ಬಿಗಿನಿಂಗ್ ಡೇಸಲ್ಲಿ ಅವರಿಗೆ ಮ್ಯಾನೇಜರ್ ಆಗಿ ಕೆಲಸ ಮಾಡಿದವರು ಉಮಾ ಅಂತ. ಆಮೇಲೆ ಆಕೆ 2-3 ಸತಿ ನನ್ನ ಹತ್ರ ಫೋನಲ್ಲಿ ಮಾತಾಡಿದ್ದಾರೆ. ಈಗ ಎಲ್ಲಿದ್ದಾರೆ ಅವ್ರಿಗೆ ಈಗ ಗೊತ್ತಿಲ್ಲ. ಉಮಾ ಅಂತ ಹೇಳಿ ಅವರು ಗೌಡ್ತಿ ಪಾತ್ರ ಮಾಡಿದರು. ಹೀರೋಯಿನ್ ಈಸ್ ಸಿಹಿ ಕೈ ಗೀತಾರವರು. ನಾವೆಲ್ಲ ಬಾಳ್ಯ, ಸಂಗ್ಯಾ ಪಾತ್ರ, ಕಾವೇರಿ ಬೊಳ್ಳಮ್ಮ ಅಂತ ಒಬ್ಬರಿದ್ದರು ಅವರು. ಈ ಥರ ನಾವೆಲ್ಲರೂ ಪಾತ್ರ ಮಾಡಿದ್ವಿ. ಅಲ್ಲಿ ಅದು ರಾಜ್ಕುಮಾರ್ ಪಾರಿತೋಷಕ ಅಂತ ಅವಾಗ ಒಂದು ಇದಿತ್ತು, ಕಾಂಪಿಟೇಷನ್ ಇತ್ತು. ಅದು ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು 3 ದಿನಗಳ ಕಾಲ ನಡೆಯೋದು. ಅದಕ್ಕೆ ಒಂದಷ್ಟು ಜನ ಜೂರಿಗಳು, ನಾವು ಜಡ್ಜ್ಗಳು ಎಲ್ಲ ಇರೋರು. ಅದರಲ್ಲಿ ಒಬ್ಬರು ವೇಮಗಲ್ ಜಗನ್ನಾಥನ್. ಆವಾಗ ಅವರು ಪ್ರಜಾಮತ ಪತ್ರಿಕೆಯಲ್ಲಿ ತುಳಸಿದಳ ಧಾರಾವಾಹಿಗಳ ಥರ ಬರ್ತಾ ಇತ್ತು. ದಟ್ ವಾಸ್ ಆಲ್ಸೋ ವೆರಿ ಎಂಡಮೂರಿ ವೀರೇಂದ್ರನಾಥ್. ಹೌದು, ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ನಮ್ಮ ಮನೆಯಲ್ಲಿ ಕಿತ್ತಾಡೋದು ಒಂದೇ ಪ್ರಜಾಪತಿ. ಎಲ್ಲರೂ ರೂಮ್ಗೂ ಹೋಗೋದು, ಅದು ಇಷ್ಟುದ್ದ, ಅದು ಎಲ್ಲ ರೂಮ್ಗೂ ಓಡೋಗೋದು. ಅದು ಎಲ್ಲರೂ ಅಂದರೆ ಎಕ್ಸ್ಪೆಷಲಿ ತುಳಸಿದಳ ಓದಲಿಕ್ಕೆ
ವಾರ ವಾರ ಏನು ಕತೆ ಆಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತ. ಅಫ್ಕೋರ್ಸ್ ನಾವೆಲ್ಲ ಓದ್ತಿರ್ಲಿಲ್ಲ ಅದು ಆ ಇದನ್ನು ಧಾರಾವಾಹಿ ಕಾದಂಬರಿಯನ್ನು ಅವರು ಸಿನಿಮಾ ಮಾಡೋಕ್ಕೆ ಹೊರಟಿದ್ರು. ಆವಾಗ ನಾನು ಮೇಕಪ್ ರೂಮಲ್ಲಿ ಈ ಕಡೆ ಬಂದು ಅನು ನೀನು ನೋಡೋಕ್ಕೆ ಯಾರೋ ಬಂದಿದ್ದಾರೆ ನಾನು ನೋಡೋಕ್ಕೆ ಯಾರು ಬಂದಿದ್ದಾರೆ, ನಮ್ಮಮ್ಮನೂ ಅಲ್ಲೇ ಇದ್ದರು, ಸೈಡು ಇದರಲ್ಲೇ ಇದ್ರು, ಮೇಕಪ್ ರೂಮ್ ಹತ್ರನೇ ಇದ್ದರು. ಯಾರು ಬಂದಿದ್ದಾರೆ ಅಂದರೆ ಇವರು ನಾನು ವೇಮಗಲ್ ಜಗನ್ನಾಥನು ಸಿನಿಮಾ ಡೈರೆಕ್ಟ್ರು ಅಂದರು. ಸರಿ ಏನಕ್ಕೆ ನಮ್ಮ ಅಪ್ಪನ ಫ್ರೆಂಡಾ ಈ ಥರ ನನಗೆ ಸಮಥಿಂಗ್ ಯಾರು ನನ್ನಕ್ಕೆ ನೋಡೋಕ್ಕೆ ಬರ್ತಾರೆ ಅವರು ಅಂತ. ನೀನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತೀಯಮ್ಮ ಅಂದರು. ನನಗೆ ಎಂಥ ಖುಷಿ, ಯಾರೋ ಬಂದು ನನಗೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತೀಯಾ ಅಂತ ಕೇಳ್ತೀಯಾರಲ್ಲ ಅಂತೇಳಿ ಬರೀ ನಮ್ಮಮ್ಮ ಇಲ್ಲೇ ಇದ್ದಾರೆ. ನಾನು ನಿಜವಾಗ್ಲೂ ಅರ್ಧಂಬರ್ಧ ಮೇಕಪ್ ಅಳಿಸಿದ್ದೆ. ವೇಮಗಲ್ ಜಗನ್ನಾಥ್ ಮೊನ್ನೆ ರೀಸೆಂಟಾಗಿ ಸಿಕ್ಕಿದಾಗಲೂ ನೀವು ಹೆಂಗೆ ನೋಡಿದೆ ಗೊತ್ತಾ, ನೀವೆಲ್ಲ ಎಣ್ಣೆ ಬೆಳ್ಕೊಂಡು ಮಕ ಎಲ್ಲ ಹಿಂಗೆ ಇದ್ರಿ ನೀವು ಅಂತ. ಆಮೇಲೆ ನಮ್ಮಮ್ಮನಿಗೆ ಹೋಗಿ ಹೇಳಿದೆ, ನಮ್ಮಮ್ಮ ಇಲ್ಲ ನಾವು ಸಿನಿಮಾಗೆ ಸೇರಿಸಲ್ಲ ಅಂದರು. ನನಗೆ ಬೇಜಾರಾಯಿತು, ಅಯ್ಯೋ ಯಾರೋ ಬಂದು ಕೇಳ್ತಾವ್ರೆ ಸಿನಿಮಾ ಸೇರಿಸಲ್ಲ ಅಂತಂದ್ರಲ್ಲ ಅಂತ. ಆಮೇಲೆ ಅವರು ಹೌದಾ ಸರಿ ನಮಗೊಂದು ಪಾತ್ರಕ್ಕೆ ಬೇಕಿತ್ತು, ನನಗೆ ಅತ್ಲಾಗಿ ಸಣ್ಣ ಮಗು ಬಾಲ್ಯನೂ ಅಲ್ಲ, ಇತ್ಲಾಗಿ ವಯಸ್ಸುಗಳು ಅಲ್ಲ, ಹೌದು ಆ ಮಧ್ಯದಲ್ಲಿ ಇರುವಂಥ ವಯಸ್ಸಿಗೆ ಐ ಥಿಂಕ್ ನನಗೆ 7th ಆಗಿ ಹೈಸ್ಕೂಲ್ ಎಂಟ್ರ್ ಆಗಿದ್ದೆ. ಆ ಥರದ ಒಂದು ಹೆಣ್ಮಗು ಬೇಕಿತ್ತು ನನಗೆ, ಇವಳು ಸೂಟ್ ಆಗ್ತಾಳೆ ಅಂತಂದರು. ಆದರೂ ನಮ್ಮಮ್ಮ ಇಲ್ಲ ನಮಗೆ ಆ ಥರ ಇಲ್ಲ, ಏನೋ ಡ್ಯಾನ್ಸ್ ಗೀನ್ಸು ಅದೆಲ್ಲ ಪ್ರಾಕ್ಟೀಸ್ ಮಾಡ್ತಾರೆ ಎಲ್ಲರೂ ಅಷ್ಟೇ ಅಂತ ನಮ್ಮಮ್ಮ ಖಂಡಿತವಾಗಿ ಶಿ ಸೆಡ್ ನೋ. ಅಮ್ಮ ಸ್ವಲ್ಪ ಗಟ್ಟಿ ಅಲ್ವಾ? ಅಮ್ಮ ಗಟ್ಟಿ ಇರಲಿಲ್ಲ, ದೊಡ್ಡಮ್ಮ ಗಟ್ಟಿದ್ರು. ದೊಡ್ಡಮ್ಮ ತುಂಬ ಗಟ್ಟಿದ್ರು, ಅಮ್ಮ ಸ್ವಲ್ಪ ಮೆತ್ತುವೆ. ಆದರೂ ಏನು ಅವ್ರಿಗೆ ಸಿನಿಮಾ ಅನ್ನೋದು ಏನೋ ಒಂದು ಬೇರೆ ಕಲ್ಪನೆ. ಅಂದರೆ ಇಲ್ಲ ಆವಾಗ ಹಂಗಿತ್ತು ಗಣಪತಿ ಸರ್. ಮನೇಲಿ ಯಾರು ಹೆಣ್ಣುಮಕ್ಕಳು ಸಿನಿಮಾ ಹೋಗ್ತಾರೆ ಅಂದರೆ ನಾಟಕಕ್ಕೆ ಹೋಗ್ತಾರೆ, ಏನೋ ಅವಳು ಏನೋ ತಪ್ಪು ಮಾಡ್ತಿದ್ದಾನೆ ಅನ್ನೋ ಭಾವನೆನೇ. ಏನೋ ನಾನು ಸಾರಿ ತಪ್ಪು ಅಲ್ಲ ಕಾಲ ಆಗಿತ್ತು ಕರೆಕ್ಟ್, ಕಾಲ ಆಗಿತ್ತು. ಇತ್ತೀಚೆಗೆ ಬದಲಾಗಿದೆ ಬಿಟ್ಟು ಈಗ ಎಲ್ಲವೂ ಹೆಣ್ಮಕ್ಳು ಎಲ್ಲವೂ ಮಾಡ್ತಾರೆ, ಬಟ್ ಆವಾಗಿತ್ತು ಕಾಲ. ಅಯ್ಯೋ ಏನಕ್ಕೆ ಏನೋ ತ ಸರಿ. ಆಮೇಲೆ ನಾನು ಬಂದು ನಮ್ಮ ತಾತನಿಗೆ ನಮ್ಮ ದೊಡ್ಡಮ್ಮನಿಗೆ ಹೇಳ್ಕೊಂಡು ಬೇಜಾರು ಮಾಡ್ಕೊಂಡಿದ್ದೆ. ಅವರು ನಮ್ಮ ಅಮ್ಮನ ಬೈದರು, ಅಲ್ಲ ಅವ್ರಿಗೆ ಮನೆಗೆ ಬರೋಕ್ಕೆ ಕೇಳಬೇಕಿತ್ತು, ಅಂಥದ್ದೇನು ಕೇಳ್ಬೋದಾಗಿತ್ತು, ಏನು ಅವಳು ಪಾಪ ಅವಳು ಅಷ್ಟೊಂದೆಲ್ಲ ಡ್ಯಾನ್ಸ್ ಮಾಡ್ತಾರೆ, ಏನೋ ಒಂದು ಸಿನಿಮಾ ಮಾಡಿಸ್ಬೋದು. ಇದೇ ನಮ್ಮ ಅಮ್ಮನಿಗೆ ಬೈದರು. ನನಗೇನೋ ಸಂತೋಷ, ನಮ್ಮ ಅಮ್ಮನ ಬೈಸ್ಕೊಂಡ್ರಲ್ಲ ಅಂತ. ಆಮೇಲೆ ಬರ್ತೋಯ್ತು. ಅವರು ಕಲೆಕ್ಟರ್ ಆಗಿದ್ರೆ ಅಥವಾ ರಿಟೈರ್ ನಾವೆಲ್ಲ ಒಟ್ಟಷ್ಟೇ ರಿಟೈರ್. ಹೌದೌದು, ನಾವು ನೋಡಲೇ ಇಲ್ಲ ಅವ್ರನ್ನ, ಅಧಿಕಾರಿಗಳಾಗಿ ನೋಡಲೇ ಇಲ್ಲ ನಾವು. ಆಮೇಲೆ ಅದು ಆಯಿತು. ಆಮೇಲೆ ನಾವು ಸ್ಕೂಲ್ನ ಪಡೆಗೆ ಹೋದ್ವಿ. ಅದಾಗಿ ಒಂದು 10-15 ದಿನ ಆಗೋಯ್ತು. ಒಂದಿನ ಗೇಟಲ್ಲಿ ಬರ್ತಾರೆ, ಬಂದು ನಮ್ಮ ತಾತನ ಹತ್ರ ಮಾತಾಡ್ತಾ ಇರ್ತಾರೆ. ನಮ್ಮ ತಾತನ ಹತ್ರ ನೋಡೋಕ್ಕೆ ತುಂಬ ಜನ ಬರೋರು, ಯಾರು ಬರೋರು ಮಾತಾಡೋರು ಎಲ್ಲರೂ. ಅದರಲ್ಲಿ ವೇಮಗಲ್ ಜಗನ್ನಾಥನು ಒಬ್ಬರು. ನಾವು ಸ್ಕೂಲಿಂದ ಬಂದ ತಕ್ಷಣ ಅಪ್ಪನ ಎಲ್ಲೋ ನೋಡಿದ್ವಿ, ನಮ್ಮ ಅಪ್ಪ ಡೈರೆಕ್ಟ್ರಲ್ಲೂ ಹಂಗೆ ಓಡಿ ಬಂದುಬಿಟ್ಟು, ಅಮ್ಮ ಅವತ್ತು ಬಂದಿದ್ರಲ್ಲ ಕೇಳಿದ್ರಲ್ಲ ಬಂದಿದ್ದಾರೆ. ನಮ್ಮ ಅಮ್ಮಂಗೆ ಕೋಪ ಬಂದುಬಿಡ್ತೀವಿ, ನೋಡು ಅಪ್ಪ ಮನೆ ಯಾವನ ಅಡ್ರೆಸ್ ಕೊಟ್ಟ, ಹೆಂಗೆ ಹುಡ್ಕೊಂಬಂದ್ರು ಅಯ್ಯಪ್ಪ ನಮ್ಮ ಮನೆಗೆ, ಈ ಥರ ಎಲ್ಲ. ಗಣಪತಿ ಸರ್ ಈಗಲೂ ನಾನು ಅವ್ರನ್ನ ಎಷ್ಟೋ ಸತಿ ಕೇಳಿದ್ದೀನಿ. ಅವರು ನಮ್ಮ ಮನೆಗೆ ಕನಿಷ್ಠನ 4-5 ಸತಿ ಬಂದಿದ್ದಾರೆ, ಕನ್ವಿನ್ಸ್ ಮಾಡಿದ್ದಾರೆ. ಅದರಲ್ಲಿ ನಾನು ಖಂಡಿತವಾಗ್ಲೂ ಆವಾಗ ಸಪೋರ್ಟ್ ಮಾಡಿದ್ದು ನಮ್ಮ ದೊಡ್ಡಮ್ಮ, ನಮ್ಮ ತಾತ, ಇವರಿಬ್ಬರೇ. ಒಂದು ಸಿನಿಮಾ ಮಾಡಲಿ ಬಿಡು ಮಗು, ಅದೇನು ಚಿಕ್ಕವಳು ಅವಳು, ಆಮೇಲೆ ಏನು ಅವಳು ಏನು ಮಾಡಿಸೋದಾ, ಬೇಡ ಬಿಡು ಒಂದು ಸಿನಿಮಾ, ಪಾಪ ಅಯ್ಯಪ್ಪ ಎಷ್ಟು ಸತಿ ಬರ್ತಾನೆ ಮನೆ ಹತ್ರ, ಆ ಥರ ಒಂದು ಹೇಳಿ ಆ ಸಿನಿಮಾದಲ್ಲಿ ಬಣ್ಣ ಹಚ್ಚಿದ್ದೀನಿ ನಾನು. ನನಗೆ ಈಗಲೂ ಅವರು ಅಷ್ಟು ಸತಿ ಬಂದು ಹೋಗಿದ್ರ ಬಗ್ಗೆ ನಾನು ಅವರನ್ನೇ ಕೇಳಿದ್ದೀನಿ, ಅಲ್ಲ ಸರ್ ನಿಮ್ಗೆ ಯಾರಾದರೂ ಸಿಕ್ಕಿರೋರು, ನೀವು ಯಾಕೆ ನಮ್ಮ ಮನೆಗೆ ಸತಿ ಹೌದೌದು ಅಲ್ವಾ, ನಂತರ ಹೆಣ್ಮಕ್ಳು ಯಾರಾದರೂ ಸರಿ ಬರೋವಂಥದ್ದು ಏನು ನಮ್ಮ ಗೊತ್ತಿಲ್ಲಮ್ಮ. ನಾನು ಪ್ರತಿ ಸತಿ ಡೈಲಾಗ್ ಬರೀಬೇಕಾದ್ರು ನೀನು ಕಾಣಿಸ್ತಿದ್ದೆ ಅಲ್ಲಿ, ಇಲ್ಲ ಇವರಿಗೆ ಬೇಕು ಇಲ್ಲ. ಅದಕ್ಕೆ ನಿಜ ಹೇಳ್ತೀನಿ, PC ಸುಬ್ರಹ್ಮಣ್ಯಂ ಹತ್ರ ಹೋಗಿ ನಾನು ಅಡ್ರೆಸ್ ತೊಗೊಂಡು, ಆವಾಗ ನಮ್ಮ ಮನೇಲಿ ಒಂದೇ ಲ್ಯಾಂಡ್ಲೈನ್ ಇದ್ದಿದ್ದು. ಅದು ನಮ್ಮ ಲ್ಯಾಂಡ್ಲೈನ್ ಅಂದರೆ ನಮ್ಮ ಮಾಮನ ರೂಮಲ್ಲಿ ಇತ್ತದು, ನಮ್ಮ ದೊಡ್ಡ ಮಾಮನ ರೂಮಲ್ಲಿ. ಅದೊಂದೇ ಲ್ಯಾಂಡ್ಲೈನ್ ಇಡೀ ಮನೆಗೂ ಇರೋದು ಒಂದೇ ನಂಬರ್. ಇಲ್ಲಾಂದರೆ ನಾವೇನು ಮಾಡ್ತಿದ್ವಿ, ಎದುರು ಮನೆ ನಂಬರ್ ಕೊಟ್ಬಿಡ್ತಿದ್ವಿ. ನಮ್ಮ ಮಾವವ್ರು ಎಲ್ಲಾದರೂ ಬೀಗ ಹಾಕ್ಕೊಂಡು ಹೋಗ್ಬಿಟ್ರೆ ನಮಗೆ ಎದುರು ಮನೆಯವ್ರದ್ದು ಆಂಟಿ ನಂಬರ್ ಇತ್ತು, ಅವರು ಶೆಟ್ರ್ ಮನೆಯವರು, ಅವ್ರ ನಂಬರು. ಇಲ್ಲಾಂದರೆ ಇಲ್ಲಿಂದ ಓಡೋಗ್ಬಿಟ್ಟು ಎದುರು ಮನೆಗೆ ಹೋಗಿ ಫೋನ್ ಎತ್ಕೊಳ್ಳೋದು, ಆ ಥರ. ಸೊ ಹಿಂಗಾಗಿ ನನ್ನ ಫಸ್ಟು ಕರ್ಕೊಂಡೋಗಿ ಬಣ್ಣ ಹಚ್ಚಿದ್ದು ವೇಮಗಲ್ ಜಗನ್ನಾಥ್. ಆ ನೆನಪುಗಳಿದೆಯಾ? ಅಯ್ಯೋ ನನಗೆ ಚೆನ್ನಾಗಿ ನೆನಪಿದೆ. ಫಸ್ಟು ಶೂಟಿಂಗ್ ಸ್ಟಾರ್ಟ್ ಆಯಿತು. ಶೂಟಿಂಗ್ ಭರಣಿ ಹೌಸಲ್ಲಿ ಭರಣಿ ಹೌಸ್ ಅಂತ ಇತ್ತು, ಬನಶಂಕರಿ 2nd ಸ್ಟೇಜಲ್ಲಿ. ಫಸ್ಟ್ ಡೇ ಶರತ್ ಬಾಬುರವರು, ಆರತಿ ಇರೋರು ಹೀರೋಯಿನ್. ನಾನು ಫಸ್ಟು ಆವಾಗ ನಮ್ಮ ದೊಡ್ಡಮ್ಮ ಬಂದಿದ್ರು ನನ್ನ ಜೊತೆ. ಫಸ್ಟು VK ಕಣ್ಣನ್ ಅಂತ ಕ್ಯಾಮ್ರಾಮನ್,
ಭಾಳ ದೊಡ್ಡ ಕ್ಯಾಮ್ರಾ. ದೊಡ್ಡ ಕ್ಯಾಮ್ರಾಮನ್ ಅಫ್ಕೋರ್ಸ್. ರಾಜ್ಕುಮಾರ್ ಅವರ ವಜ್ರೇಶ್ವರಿಗೆ ಬಹಳಷ್ಟು ಸಿನಿಮಾಗಳನ್ನು ಮಾಡಿದವರು ಅಲ್ಲ, ಅದೆಲ್ಲ ನಂಗೆ ಅವ್ರದ್ದು ಪರಿಚಯ ಆಮೇಲೆ ನಾನು ತಿಳ್ಕೊಂಡಿದ್ದು. ಅದಾದಮೇಲೆ ಮೇಕಪ್ ಮ್ಯಾನು ವೆಂಕಟಸ್ವಾಮಿ ಅಂತ, ಅವರು ಹೇಮಾ ಚೌಧರಿ ಅಮ್ಮನಿಗೆ ಪರ್ಸ್ನಲ್ ಮೇಕಪ್ ಮ್ಯಾನ್ ಆಗಿದ್ದವರು, ಅವರು ಮೇಕಪ್ ಮ್ಯಾನು. ಅದಾದಮೇಲೆ ಮಲ್ಲೇಶ್ ಅಂತ ಮೇಕಪ್ ಮ್ಯಾನ್ ಬಂದರು. ಮಲ್ಲೇಶ್ಗೆ ಆ ಪಿಕ್ಚರಿಗೆ ಸ್ಟೇಟ್ ಅವಾರ್ಡ್ ಬಂದಿತ್ತು ಆಗಿರಲಿ, ತುಳಸಿದಾಳ ಪಿಕ್ಚರಿಗೆ. ಸೊ ವೆಂಕಟಸ್ವಾಮಿ ಮೇಕಪ್ ಹಾಕ್ಬೇಕಾದ್ರೆ ನನಗೆ ಬೊಟ್ಟೆಲ್ಲ ಇಡಬೇಕು, ನೀನು ಫಸ್ಟ್ ಪಿಕ್ಚರ್ ಅಮ್ಮ, ನಿಂದು ಇದಮ್ಮ, ಬೊಟ್ಟು ಇಟ್ಕೋಬೇಕು ಅಂದರೆ ನೀವು ಅವ್ರು ಹೆಂಗೆ ಅಂದರೆ ಎಲ್ಲರಿಗೂ ನಮಸ್ಕಾರ ಮಾಡಬೇಕು, ಅದೆಲ್ಲ ನಮಗೆ ಹೇಳ್ಕೊಟ್ರು. ಅಂದರೆ ನಂಗೆ ಗೊತ್ತಿಲ್ಲ ಅಲ್ಲ. ಸೊ ಬೊಟ್ಟೆಲ್ಲ ಇಟ್ಟು ಎಲ್ಲ ಆಗಿ ಮೇಕಪ್ ಇದೆಲ್ಲ ಆಯಿತು. ನೋಡಮ್ಮ, ಹೋಗಿದ ತಕ್ಷಣ ಫಸ್ಟ್ ಕ್ಯಾಮ್ರಾಗೆ ನಮಸ್ಕಾರ ಮಾಡಬೇಕು, ಆಮೇಲೆ ಡೈರೆಕ್ಟ್ರ್ ಕಾಲಿಗೆ ನಮಸ್ಕಾರ ಮಾಡಬೇಕು ಅಂತೆಲ್ಲನೂ ಹೇಳ್ಕೊಟ್ರು ನನಗೆ. ಪಾಪ ಮೇಕಪ್ ಹಾಕ್ಬೇಕಾದ್ರೆ ಈ ಫುಲ್ಲು ನಾನು ರೆಡಿ ಮಾಡಿದ್ರು ಅವರು, ರೆಡಿ ಮಾಡೋಷ್ಟೇ ಹೇಳ್ಕೊಟ್ರು ಸಿನಿಮಾದಲ್ಲಿ ಹೇಗಿರಬೇಕು ಅಂತೆಲ್ಲ. ಆಮೇಲೆ ಫಸ್ಟ್ ಶಾರ್ಟು ಆರತಿ ಅಮ್ಮ ಮತ್ತು ಇವ್ರದ್ದು ಶರತ್ ಬಾಬುದೆಲ್ಲ ಇತ್ತು ಕೆಳಗಡೆ. ನಾವು ನನಗೊಂಥರ ಈ ಥರ ಲೈಟ್ಗಳು ಅದೊಂದು ಡಿಫ್ರೆಂಟ್ ವರ್ಲ್ಡ್. ನನಗೆ ಒಂಥರ ತುಂಬ ಉಬ್ಬಿ ಹೋಗಿದ್ದೆ, ಏನೋ ನಾನೆಲ್ಲೋ ಆಕಾಶದಲ್ಲಿ ತೇಲೋ ಥರ ಉಬ್ಬಿ ಹೋಗಿದ್ದೆ. ಆಮೇಲೆ ಕೆಳಗಡೆ ಎಲ್ಲ ನೋಡ್ಕೊಂಡಿದ್ದೆ. ಅದ್ರ ಬಂದಮೇಲೆ ಅದು ಸರಿ ಅನುರಾಧ ರೆಡಿನಾ, ನನಗೆ ಅಂತಾನೆ ಅನುರಾಧ ರೆಡಿನಾ ಅಂತ ಇದ್ರು. ಸರ್ ನಾನು ಕೆಳಗಡೆ ಬಂದೆ. ಇವ್ರು ಹೇಳಿದ್ರಲ್ಲ ಮೇಕಪ್ ಅವರು ನನಗೆ ನನಗೆ ಕ್ಯಾಮ್ರಾ ಗೊತ್ತಿಲ್ಲ, ಸತ್ಯ ಹೇಳ್ತೀನಿ. ಅದೊಂದು ದೊಡ್ಡ, ಇವತ್ತಿಗೆಲ್ಲ ನಗ್ತಾರೆ, ಅಲ್ಲೊಂದು ದೊಡ್ಡದಾಗಿ ಲೈಟ್ಗೆ ಒಂದು ಬೆಡ್ಶೀಟ್ ಹಾಕಿ ನಿಲ್ಲಿಸಿದ್ರು. ನಾನು ನೆನೆಸಿದ್ದು ದೊಡ್ಡದಾದ ಇರೋದ್ರಿಂದ ಅದೇ ಕ್ಯಾಮ್ರಾ, ಇನ್ನು ಯಾರು ನನಗೆ ಹೇಳೋರು ಇಲ್ವಲ್ಲ. ಸೊ ಅದೇ ಕ್ಯಾಮ್ರಾ ಇರ್ಬೋದು ಅಂತ ಸೀದಾ ಹೋದೆ, ಚಪ್ಪಲಿ ಬಿಚ್ಚು ನಮಸ್ಕಾರ ಮಾಡಿ ಹಿಂಗೆಲ್ಲ ನಮಸ್ಕಾರ ಮಾಡಿದೆ. ವಿ ಕೆ ಕಣ್ಣನವರು ಸಣ್ಣ ಕುಳ್ಳಿಕ್ಕಿರ್ತಾರೆ, ಅವರು ಒಂದು ಸಣ್ಣ ಮೂರ್ತಿ ಥರ ಅವರು. ಅವ್ರನ್ನ ಸುಮ್ಮನೆ ಇದ್ಕೊಂಡು ಏನು ಮಾಮ ಮಾಡ್ತಾ ಇದೆಯಾ, ಅವರು ಸ್ವಲ್ಪ ತಮಿಳು ಕನ್ನಡ ಮಿಕ್ಸ್ ಮಾಡಿ ಮಾತು, ಏನಮ್ಮ ಮಾಡ್ತಾ ಇದೆಯಾ ಏನಮ್ಮ. ನಾನು ಕ್ಯಾಮ್ರಾಕ್ಕೆ ನಮಸ್ಕಾರ ಮಾಡೋಕ್ಕೆ ಹೇಳಿದ್ರು ಮೇಕಪ್ ಮ್ಯಾನ್ ಅಂಕಲ್ಲು. ನಮಸ್ಕಾರ, ಅದು ಕ್ಯಾಮ್ರಾ ಅಲ್ಲಮ್ಮ, ಅದು ಲೈಟ್, ಬಾ ನಿನಗೆ ಕ್ಯಾಮ್ರಾ ತೋರಿಸ್ತೀನಿ. ಅವರು ಚೇರ್ ಪಕ್ಕದಲ್ಲೇ ಕ್ಯಾಮ್ರಾ ಇದೆ, ಈ ಥರ ಸ್ಟ್ಯಾಂಡ್ ಹಾಕಿ ಹೀಗಾಗಿ ನಿಲ್ಲಿಸಿದ್ದಾರೆ. ನಾನು ಅಯ್ಯೋ ಇದು ಕ್ಯಾಮ್ರಾನ ಅಂತ ಅವ್ಳು ಗೊಳ್ಳಂತ ನಕ್ಕಿದ್ರು. ಅದು ಆ್ಯಕ್ಚುಲಿ ಅದು ಪತ್ರಿಕೆಯಲ್ಲೂ ಬಂದಿತ್ತು ಆಗ, ಪತ್ರಿಕೆಯವರೆಲ್ಲ ಇದ್ದರು, ಯಾಕಂದರೆ ಫಸ್ಟ್ ಡೇ ಪೂಜೆ, ಮುಹೂರ್ತದ ಪೂಜೆ ಎಲ್ಲ ಇದ್ದರು. ಅದು ಪೇಪರಲ್ಲಿ ಬರೆದಿದ್ರು ಕೂಡ, ಇವಳು ಈ ಥರ ಒಂದು ಹೊಸ ಹುಡುಗಿ ಅವಳು ಹೀಗೆ ಮಾಡಿದ್ಲು, ನಮಸ್ಕಾರ ಮಾಡಿದ್ಲು, ಅದೆಲ್ಲವೂ ಬರೆದಿದ್ರು. ಅದೊಂದು ದೊಡ್ಡ ಇನ್ಸಿಡೆಂಟ್ ಅವತ್ತು ನಾನು ಮರೀಲಿಕ್ಕೆ ಆಗಿಲ್ಲ. ಅದಾದಮೇಲೆ ಶೂಟಿಂಗ್ ಮಾಡ್ತಾನೇ ಇರಬೇಕಾದ್ರೆ ಒಂದು ಸತಿ ಆರತಿ ಅಮ್ಮ ನಮ್ಮ ತಾಯಿನ ಕರೆದ್ರು. ನಮ್ಮ ತಾಯಿನ ನನಗೆ ನಾನು ಕೂತೆ, ನೀನು ಫಸ್ಟ್ ಸಿನಿಮಾನ ಇದು ಅಂದರು. ಅದಕ್ಕೆ ಆರತಿ ಅಮ್ಮನಿಗೆ ನಾನು ನಾನು ಫಸ್ಟು ಆಂಟಿ ಅಂದೆ ಅವರಿಗೆ. ಸಾರಿ, ಆಂಟಿ ಗೀಂಟಿ ಅಂತೆಲ್ಲ ಕರಿಬಾರ್ದು ಅಂದರು. ಹೌದಾ ಸರಿ, ಅಮ್ಮ ಕರಿ ಆ ಥರ ಅಲ್ಲ, ಅದಕ್ಕೆ ನಮ್ಮ ಕನ್ನಡದಲ್ಲಿ ಎಷ್ಟೋ ಒಳ್ಳೆ ಪದಗಳಿದೆ, ಅದು ಇಂಗ್ಲೀಷ್ ಪದಗಳನ್ನೆಲ್ಲ ಇಲ್ಲಿ ತರಬಾರ್ದು ಅಂದರು. ಅಲ್ಲ ಅವ್ರು ಹೇಳಿದ್ದು ಸತ್ಯ, ಈಗ ಅನಿಸುತ್ತೆ ನನಗೆ. ಆವಾಗ ಇವ್ರು ಏನು ಹಿಂಗೆ ಅಂದ್ಬಿಟ್ರಲ್ಲ ಅಂತೆಲ್ಲ ಅನಿಸಿತ್ತು ನನಗೆ. ಆಮೇಲೆ ನಿನಗೆ ಏನಕ್ಕೆ ಬೇಕು ಸಿನಿಮಾ ಅಂತ ಕೇಳಿದ್ರು ನನಗೆ ಇಷ್ಟ ಪಾತ್ರ ಮಾಡೋಕ್ಕೆ, ಆ್ಯಕ್ಟ್ ಮಾಡೋಕ್ಕೆ ಇಷ್ಟ. ಇವರೇ ಬಂದು ಕೇಳಿದ್ರು, ಸಾಕು ಈ ಸಿನಿಮಾ ಆದಮೇಲೆ ನಿಲ್ಲಿಸು ಅಂದರು. ಇಲ್ಲ ನನಗಿಷ್ಟ, ಅಕಸ್ಮಾತ್ ಇನ್ನೊಂದು ಸಿನಿಮಾ ಬಂದರೆ ಮಾಡ್ತೀನಿ ಅಂದೆ ನಾನು. ನಮ್ಮ ದೊಡ್ಡಮ್ಮನೂ ಅವರು ಯಾಕೆ ಈ ಥರ ಡಿಸ್ಕರೇಜ್ ಮಾಡೋ ಥರ ಮಾತಾಡ್ತಿದ್ದಾರೆ ಅಂತ ಅವ್ರಿಗೂ ಅನ್ನಿಸ್ದಾಗ ಅವ್ರೇನು ಸಿನಿಮಾ ಆ್ಯಕ್ಟ್ರಾಗಿ ಏನು ಸಾಧನೆ ಮಾಡ್ತೀವಿ, ಒಂದು ಸಿನಿಮಾ ಆ್ಯಕ್ಟ್ರ್ ಆಗ್ತೀಯಾ, ಒಂದು ಇದಾಗ್ತೀಯಾ, ಒಂದು 4-5 ಜನ ಕರೀತಾರೆ ನಿನ್ನ, ಒಂದು ಸನ್ಮಾನ ಮಾಡ್ತಾರೆ, ಅದು ಮಾಡ್ತಾರೆ, ಅದೇ ಜೀವನ ಬೇರೆ, ಅದು ಸಿನಿಮಾ ಅಲ್ಲ ಅಂತ ಅಂದರು. ನನಗೆ ಅವಾಗ ಅರ್ಥ ಮಾಡ್ಕೊಳ್ಳೋ ವಯಸ್ಸು ಅಲ್ಲ. ಆಮೇಲೆ ನಮ್ಮ ದೊಡ್ಡಮ್ಮನಿಗೆ ಹೇಳಿದ್ರು, ನಿಮ್ದೇನು ಬ್ಯಾಕ್ಗ್ರೌಂಡು ಅದೆಲ್ಲ ಕೇಳಿ. ನಮ್ಮ ದೊಡ್ಡಮ್ಮ ಇದೆಲ್ಲ ಬ್ಯಾಕ್ಗ್ರೌಂಡ್ ಹೇಳಿದ ತಕ್ಷಣ, ಇಂಥ ಫ್ಯಾಮಿಲಿ ನಿಮಗೆ ಏನಕ್ಕೆ ಬೇಕಿತ್ತು, ಏನಕ್ಕೆ ಆ ಹೆಣ್ಮಕ್ಳಿಗೆ ತಂದು ಈ ಥರ ನೀವು ಶೂಟಿಂಗ್ ನಿಲ್ಲಿಸ್ತೀರಿ ಅಂತ ನಮ್ಮ ದೊಡ್ಡಮ್ಮನ ಬೈದರು ಅವರು. ಬೈದಾಗ ನಮ್ಮ ದೊಡ್ಡಮ್ಮ ಕೋಪ ಬಂತವ್ರಿಗೆ, ಇವರಿಷ್ಟು ದೊಡ್ಡ ಹೀರೋಯಿನ್ ಆಗಿ ನಮ್ಗೆ ಆಶೀರ್ವಾದ ಮಾಡಬೇಕು, ಎಂತ ಕರ್ಕೊಂಬಂದೆ ಅಂತ ಹೇಳ್ತಿದ್ದಾರೆ ಅವರು ಅಂತ ಬೇಜಾರಾಯ್ತು ಅವ್ರಿಗೆ. ನನಗೂ ಬೇಜಾರಾಯಿತು, ಏಕೆಂದರೆ ನಾನು ಏನೋ ಹೇಳ್ತಾರೆ, ನೀನು ಚೆನ್ನಾಗಿದೆಯಾ ಅಂತ ಹೇಳ್ತಾರೆ, ಅಥವಾ ನೀನು ಚೆನ್ನಾಗಿ ಆ್ಯಕ್ಟ್ ಮಾಡಿದೆ ಫಸ್ಟ್ ಶಾಟ್ ಅಂದರೆ ಅಷ್ಟೆಲ್ಲ ಆ್ಯಕ್ಟ್ ಮಾಡಿದ್ನಲ್ಲ 1-2 ಸೀನು. ಸೊ ಇದೆಲ್ಲ ಇರ್ಬೇಕಾದ್ರೆ ಏನಾದರೂ ಎನ್ಕರೇಜ್ ಮಾಡ್ತಾರೆ ಅಂದರೆ ಇವರು ಯಾಕೆ ಡಿಸ್ಕರೇಜ್ ಮಾಡೋದು ಅಂತ ಬೇಜಾರಾಯಿತು ಪಾಪ ನನಗೆ. ಈಗ ಆಮೇಲೆ ಅನಿಸ್ತಾ ಇತ್ತು, ಅವ್ರು ಏನೋ ಒಳ್ಳೇದಕ್ಕೆ ಇರ್ಬೋದು, ಅವರ ಎಕ್ಸ್ಪೀರಿಯನ್ಸು, ಅವರ ಜೀವನ ಅನುಭವ, ಏನೋ ಒಂದು ಹೆಣ್ಮಕ್ಳಿಗೆ ಏನಕ್ಕೆ ಅನ್ನೋದು ಒಂದು ಅವರು. ಸೊ ಇದೆಲ್ಲ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಶರತ್ ಬಾಬುರವರನ್ನು ಅವರು ಹಣ್ಣುಗಳು ತಿಂತಾ ಇದ್ದಿದ್ದು ಅವಾಗ ಬರೀ ದಾಳಿಂಬ್ರೆ ಹಣ್ಣಂತೆ ಅದೆಂಥದ್ದು. ಆವಾಗಲೇ ನಾನು ಫಸ್ಟ್ ಟೈಮು ಇದು ನೋಡಿದ್ದು ಹಣ್ಣು ಅಂಥದ್ದು ಬಟರ್ ಫ್ರೂಟ್.
ನನಗೆ ಈ ಬಟರ್ ಫ್ರೂಟ್ ಅನ್ನೋದೇ ನಾನು ನೋಡಿರಲಿಲ್ಲ, ಅಂದರೆ ನಮ್ಮ ಜೀವನ ನಮ್ಗೆ ಗೊತ್ತಿರಲಿಲ್ಲ ಬಟರ್ ಫ್ರೂಟ್ಸ್ ಅವೆಲ್ಲ. ಇವ್ರು ಬಟರ್ ಫ್ರೂಟ್ ತೊಗೊಂಡು ಅದನ್ನು ಸ್ಪೂನ್ ತೊಗೊಂಡೆಲ್ಲ ತಿನ್ನೋರು. ಇದನ್ನು ಅಂದರೆ ಆವಾಗಲೇ ಅವರು ಡಯಟ್ಸು ಅದೆಲ್ಲ ಮಾಡೋರು. ಬಟ್ ಇದು ಒಂಥರ ಇಟ್ಸ್ ಎ ಲರ್ನಿಂಗ್ ಪ್ರೋಸೆಸ್. ಅದು ಆಮೇಲೆ ಪಿಕ್ಚರ್ಸ್ ಒಂದು ಶೆಡ್ಯೂಲ್ ಆದಮೇಲೆ ಇಟ್ ಟುಕ್ ಲಿಟಲ್ ಲಾಂಗ್ ಗ್ಯಾಪ್, ಅಂದರೆ ಅದು ಸೆಕೆಂಡ್ ಶೆಡ್ಯೂಲ್ಸ್ ಬೇಗ ಸ್ಟಾರ್ಟ್ ಆಗಲಿಲ್ಲ ಆ ಸಿನಿಮಾ. ಸೊ ಆಮೇಲೆ ನಾವು ಸ್ಕೂಲು ಗೀಲು ಅದೆಲ್ಲ ಶುರು ಮಾಡಿಕೊಂಡು ಹೀಗೆ ಒಂದು ಅದಾದಮೇಲೆ ತವರು ಮನೆ ಅಂತ ಹೇಳಿ ಒಂದು ಪಿಕ್ಚರ್ ಅಭಯ್ ನಾಯ್ಡು ಅವ್ರ ಪ್ರೊಡಕ್ಷನು, ಅವ್ರದ್ದೊಂದು ಆಫರ್ ಬಂತು, ಏನು ಸನ್ ರೋಲು ಅಂತ. ಅವರು ಬಂದು ಮಾತಾಡಿ ಎಲ್ಲ ಮಾತಾಡಿ ನಮ್ಮ ಮೊದಲೆಲ್ಲ ಗಣಪತಿ ಸರ್ ಪ್ರೊಡ್ಯೂಸರ್ಗಳೇ ಮನೆಗೆ ಬರೋರು ಮಾತಾಡೋಕ್ಕೆ, ಅಥವಾ ಡೈರೆಕ್ಟ್ರೇ ಮನೆಗೆ ಬರೋರು ಮಾತಾಡೋಕ್ಕೆ. ಈ ಮ್ಯಾನೇಜರ್ ಸಂಸ್ಕೃತಿ ಇಲ್ಲ, ಮ್ಯಾನೇಜರ್ ನಾವು ಅಲ್ಲಿ ಬಂದಮೇಲೆ ಆ ಮ್ಯಾನೇಜರ್ ಅವ್ರು ಏನು ಎಷ್ಟಿದ್ರು ಅಂದರೆ ನಮಗೆ ನಾಳೆ ಎಷ್ಟು ಗಂಟೆಗೆ ಬರಬೇಕು, ಕಾರ್ ಬರುತ್ತೆ, ನಿಮ್ಮನ್ನು ಪಿಕಪ್ ಮಾಡ್ಕೊಂಡು ಇವ್ರನ್ನ ಪಿಕಪ್ ಮಾಡ್ತಾರೆ, ಅವ್ರನ್ನ ಪಿಕಪ್ ಮಾಡ್ಕೊಂಡು ಇನ್ಯಾರು ಅಂದರೆ ದಾರಿಲಿ ಯಾರ್ಯಾರು ಇದ್ದಾರೆ ಎಲ್ಲರೂ ನಮಗೋಸ್ಕರ. ಇಲ್ಲ 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 ರಾಜ್ಕುಮಾರ್ ಅಂತವರು ಒಟ್ಟೊಟ್ಟಿಗೆ ಹೋಗ್ತಾ ಇದ್ರಂತೆ. ಹೌದು, ನಮಗೊಂದು ಅಂಬಾಸಿಡರ್ ಕಾರ್ ಬರೋದು. ಅಂಬಾಸಿಡರ್ ಕಾರಲ್ಲಿ ನಮ್ಮ ದೊಡ್ಡಮ್ಮನ ಕೂತ್ಕೊಂಡ್ರೆ ಇನ್ನೊಬ್ರು ಆರ್ಟಿಸ್ಟ್ ಮನೆಗೋ ಅಥವಾ ಶಿವರಾಮ್ ಅಂಕಲ್ ಮನೆಗೋ ಅಥವಾ ಪದ್ಮಾವಸಂತಿ ಅವ್ರ ಮನೆಗೋ ಈ ಥರ ಯಾರ್ದೋವ್ರ ಮನೆ ಯಾರು ಇದ್ದಾರೆ ಕಲಾವಿದರು ಅವ್ರನ್ನ ಪಿಕಪ್ ಮಾಡೋರು. ಇನ್ನೂ ದಾರಿಲಿ ಯಾರಾದರೂ ಇದ್ದರೆ ಅವ್ರನ್ನೂ ಪಿಕಪ್ ಮಾಡ್ತಿದ್ವಿ. ಎಷ್ಟೋ ಸತಿ ನಮ್ಮ ದೊಡ್ಡಮ್ಮನ ತೊಡೆ ಮೇಲೆ ಅಥವಾ ನಮ್ಮ ಅಮ್ಮನ ತೊಡೆ ಮೇಲೆ ಕೂತ್ಕೊಂಡು ಹಿಂಗೆಲ್ಲ ಹೋಗಿದ್ದೀವಿ. ಅಂದರೆ ನಮಗೆ ಖುಷಿ ಇತ್ತು, ಖುಷಿ ಇತ್ತು ಒಂಥರ. ಪ್ರಶ್ನೆ ಇಲ್ಲ, ಖುಷಿ ಇತ್ತು, ಎಲ್ಲರೂ ಮಾತಾಡ್ತಿದ್ವಿ, ಖುಷಿಯಾಗಿ ಏನೋ ಒಂದು ಅನುಭವಗಳನ್ನ ಹೇಳ್ಕೊಳ್ತಿದ್ವಿ. ಅದೆಲ್ಲ ಖುಷಿ. ನನಗೆ ಆ ಥರ ಒಟ್ಟಿಗೆ ಕಾರಲ್ಲಿ ಹೋಗಿದ್ದು ಒಂದು ಇನ್ಸಿಡೆಂಟ್ ಹೇಳ್ಬೋದಾ? ದಿನೇಶ್ ಅಂಕಲ್ ಅಫ್ಕೋರ್ಸ್ ಅವರು ಐ ಥಿಂಕ್ ಅವ್ರ ಜೊತೆ ನಾವು ತುಮಕೂರು ಗೊಟ್ಟಿಗೆರೆ ಹತ್ರ ಶೂಟಿಂಗ್ ಹೋಗ್ತಿದ್ವಿ ಬೆಂಗಳೂರು. ಸೊ ಗೊಟ್ಟಿಗೆರೆ ಶೂಟಿಂಗ್ ಇರೋದ್ರಿಂದ ನಮ್ಮನ್ನೆಲ್ಲ ಅರ್ಲಿ ಮಾರ್ನಿಂಗ್ಗೆ ಪಿಕಪ್ ಮಾಡಿದರು. ಲಾಸ್ಟು ಅವ್ರ ಮನೆ ಇಲ್ಲೆಲ್ಲೋ ನನಗೆ ಗೊತ್ತಿರೋ ಥರ ಕಂಟ್ರಿ ವಾರ್ ಸ್ಟುಡಿಯೋ ಹತ್ರನೇ ಎಲ್ಲೋ ಅವ್ರ ಮನೆ ಇತ್ತು. ಅವ್ರನ್ನ ಪಿಕಪ್ ಮಾಡಿದ್ವಿ, ಯಾರನ್ನ, ದಿನೇಶ್ ಅಂಕಲ್ನ. ಹೋಗ್ತಾ ಇದ್ವಿ. ಈ ರೋಡ್ ಹಂಪ್ ಅನ್ನೋದು ಅವಾಗ ಹೊಸ್ತು. ರೋಡ್ ಹಂಪ್ಗಳು ನಾವೆಲ್ಲ ಸಣ್ಣವರಿದ್ದಾಗ ಅದನ್ನು ಜಾಸ್ತಿ ನೋಡಿರಲಿಲ್ಲ, ಬಟ್ ಹೊಸತು ಅದು. ಸೊ ಆ ರೋಡ್ ಹಂಪ್ನ ಅಂಬಾಸಿಡರ್ ಇಷ್ಟು ಜನ ತುಂಬಿಸ್ಕೊಂಡು ಅದು ದಾಟೋದಿದೆಯಲ್ಲ, ಅದು ಸ್ವಲ್ಪ ಕಷ್ಟಕರವಾದ ಕೆಲಸ. ಅವನು ಸ್ಲೋ ಮಾಡಿ ದಾಟೋದು. ಗೊಟ್ಟಿಗೆರೆಯಲ್ಲಿ ಸ್ವಲ್ಪ ದೊಡ್ಡದು ಹಾಕಿದ್ರು. ಈ ದಿನೇಶ್ ಅಂಕಲ್ ಕಿಟಕಿ ಹಾಕ್ಬಿಡಿ. ಮೊದಲೆಲ್ಲ ಎಲ್ಲ ಆರ್ಟಿಸ್ಟ್ ಇದೆ ಕಿಟಕಿ ಎಲ್ಲ ಹಾಕ್ಬಿಡ್ತಿದ್ವಿ, ಕಪ್ಪು ಗಾಜಲ್ಲಿ ಇಟ್ಕೊಂಡು ಕರೋರು. ಇವ್ರು ಕಿಟಕಿ ತೆಗೆದ್ಬಿಟ್ಟು ಹಿಂಗೆ ಇಟ್ಕೊಂಡಿದ್ರು ಇದು. ಅಲ್ಲೆಲ್ಲ ಕಟ್ಟೆ ಮೇಲೆ ಎಲ್ಲ ಜನ ಕೂತಿದ್ರು. ಇದು ಹತ್ತುತ್ತಾ ಇರಲಿಲ್ಲ. ಕೊನೆಗೆ ನಮಗೆ ಒಂದು 2 ಜನ ಇಳಿರಿ ಅಂದ ಡ್ರೈವರ್. ಪಾಪ ಇಳಿಲೇಬೇಕಿತ್ತು, ಮತ್ತು ಭಾರ ಅಷ್ಟು ಹತ್ತೋದಿಲ್ಲ. ಸೊ ನಾವೆಲ್ಲ ಒಂದಷ್ಟು ಜನ ಇಳಿದ್ವಿ. ಆಮೇಲೆ ಅದು ಹತ್ತಾದ್ಮೇಲೆ ನಿಲ್ಲಿಸ್ದ. ತಿರುಗಿ ನಾವೆಲ್ಲ ಹತ್ಕೊಂಡ್ವಿ. ಇವರು ಅಲ್ಲಿ ಕಟ್ಟೆ ಮೇಲೆ ಬಾರಪ್ಪ ಇಲ್ಲಿ ಅವರೆಲ್ಲ ದಿನೇಶ್ ಅವರು ಓಡಿ ಬಂದರು. ನೀವು ಒಂದು ಕೆಲಸ ಮಾಡಿ, ಇಲ್ಲೊಂದು ಗೋಡೆ ಕಟ್ಟಿಸ್ಬಿಡಿ ಅಂದ್ರೆ ಅವ್ರಿಗೆ. ನಾನು ಯಾಕೆ ಹಿಂಗೆ ಹೇಳ್ತಾರೆ ಅಂದರೆ, ಇದನ್ನೆಲ್ಲ ಹಂಪೆಲ್ಲ ಯಾಕೆ ಬೇಕು, ಗೋಡೆ ಕಟ್ಟರಿ, ಯಾರು ಬರೋದೇ, ನಾವು ಸುತ್ತಾಕೊಂಡು ಅದ್ರ ಹೋಗ್ತೀವಿ ಅಂದರೆ ಅಷ್ಟು ದೊಡ್ಡ ಹಂಪಿತ್ತಾಗ. ಈ ಥರದೆಲ್ಲ ಇದೆಲ್ಲ ಹೊಸ ಅನುಭವಗಳು. ಆ ಥರ ನಾವೆಲ್ಲ ಒಟ್ಟಿಗೆ ಹೋಗುವಾಗ ಒಂಥರ ಏನೋ ಖುಷಿ ಇತ್ತು. ಈಗ ನಿಜವಾಗ್ಲೂ ಒಂಥರ ಪ್ರೊಡಕ್ಷನ್ ಅವರೇ ನಮ್ಗೆ ಸಪ್ರೇಟ್ ಮಾಡಿಬಿಟ್ಟಿದೆ, ನೀವು ಸಪ್ರೇಟ್ ಬನ್ನಿ, ನಿಮಗೆ ಒಂದು ಕ್ಯಾರವನ್ನು. ಅಯ್ಯೋ ನಾವೆಲ್ಲ ಒಟ್ಟಿಗೆ ಊಟ ಮಾಡ್ತಾ ಇದ್ದಿದ್ದು. ಆಮೇಲೆ ಡ್ರೆಸ್ ಚೇಂಜ್ ಅಂತ ತಕ್ಷಣ ಸುಮ್ಮನೆ ಅವ್ರು ಒಂದು ಬೆಡ್ಶೀಟ ಏನೋ ಇಟ್ಕೊಳ್ಳೋರು, ಚಕ್ಕಂತಲ್ಲೇ ಡ್ರೆಸ್ ಚೇಂಜ್ ಮಾಡ್ತಿದ್ವಿ. ನಮ್ಮ ಮನೆ ನಮ್ಗೆ ಟಗ ಮಾಡಿಬಿಡೋರು, ಬಂದುಬಿಡ್ತಿದ್ವಿ. ಆವಾಗೆಲ್ಲ ಸೀರೆನೆಲ್ಲ ಹೊಲ್ದುಬಿಡೋರು. ಸುಮ್ಮನೆ ಹೊಲ್ದಿರೋ ಸೀರೆನ ಇವಾಗ ಅದನ್ನ ರೆಡಿಮೇಡ್ ಸೀರೆ, ರೆಡಿವೇರ್ ಸೀರೆ ಅಂತ ಈಗ ಹೊಸ ಫ್ಯಾಷನ್ ಅಂತಾರೆ. ಆವಾಗಲೇ ಹೊಲ್ದಿತ್ತು. ಶೂಟಿಂಗ್ ನಮಗೆಲ್ಲ ಉಡಕ್ ಬರಲ್ಲ, ಸುಮ್ಮನೆ ಎಲ್ಲ ಹಳೆವೆ, ಸುಮ್ಮನೆ ಎಲ್ಲ ಪಿನ್ಗಳು ಹಾಕೊಳ್ತಿದ್ವಿ ಅಷ್ಟೇ. ದಟ್ ನಾನು ನೆನೆಸ್ಕೊಂಡ್ರೆ ತುಂಬ ಪ್ರಥಮ ಕ್ಯಾಮರಾವನ್ನು ಎದುರಿಸಿದ್ದು ನೆನಪು ಹೇಗೆ?